Welcome, my friends. Feel free and expect the unexpected. Hello students, welcome back to our English class. In this class, we are going to continue with the lesson Colors of Silence. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ 8 ವರ್ಷದ ಬಾಲಕನಾಗಿರ್ತಕ್ಕಂಥ ಸತೀಶ್ ತನ್ನ ಫ್ಯಾಮಿಲಿ ಜೊತೆಗೆ ಕಾಶ್ಮೀರಕ್ಕೆ ಟ್ರಿಪ್ಗೆ ಹೋಗಿರ್ತಾನೆ. ಅಲ್ಲಿ ಹೈಕಿಂಗ್ ಮಾಡುವಾಗ ಒಂದು ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟು ತುಂಬ ಏಟ್ ಮಾಡ್ಕೋತಾನೆ. ಅವನ ಆಸ್ಪತ್ರೆಗೆ ಹಾಕಿದ ಮೇಲೆ ತುಂಬ ಆಪ್ರೇಷನ್ಸ್ಗಳೆಲ್ಲ ಮಾಡ್ತಾರೆ. ಅದರ ಪರಿಣಾಮವಾಗಿ ಅವನ ಕಿವಿ ಕೇಳೋದು ನಿಂತು ಹೋಗಿಬಿಡ್ತದೆ. ಸೊ ತುಂಬ ಹುಷಾರಿಲ್ಲದೆ ಇರೋದ್ರಿಂದ ಶಾಲೆಗೆ ಹೋಗೋದನ್ನು ಸ್ಟಾಪ್ ಮಾಡಿರ್ತಾನೆ. ತುಂಬ ಲಾಂಗ್ ಅಬ್ಸೆಂಟ್ ಆಗಿರ್ತಾನೆ. ಹಾಗೆ ಕಿವಿ ಕೂಡ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಸ್ಕೂಲ್ನವರು ಅವನ ಸ್ಕೂಲಿಂದ ಹೊರಗೆ ಹಾಕ್ತಾರೆ. ತಂದೆ ಮತ್ತು ಮಗ ಇಬ್ಬರು ಸೇರಿಕೊಂಡು ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಆಗೋಣ ಅಂತ ಹೋದರೆ ಅಲ್ಲಿ ಕೂಡ ಈ ಕಿವಿ ಕೇಳದೇ ಇರೋ ಕಾರಣಕ್ಕೆ ಆ ಶಾಲೆಗಳಲ್ಲೂ ಕೂಡ ಅಡ್ಮಿಷನ್ ಸಿಗೋದೇ ಇಲ್ಲ. ಮನೆಗೆ ಬಂದು ಸೈಲೆಂಟಾಗಿ ಒಬ್ಬನೇ ಇರ್ತಾನೆ. ಹೊರಗಡೆ ಹೋಗೋದನ್ನು ಕೂಡ ಸ್ಟಾಪ್ ಮಾಡಿಬಿಡ್ತಾನೆ. ಈ ಅಕ್ಕಪಕ್ಕದ ಮಕ್ಕಳೆಲ್ಲ ಇವನು ಕಿವುಡುತನವನ್ನು ತಮಾಷೆ ಮಾಡ್ತಾರೆ ಅಂದ್ಬಿಟ್ಟು ಹೊರಗಡೆನೂ ಹೋಗಲ್ಲ. ಮನೆಯಲ್ಲೇ ಅವನ ಬ್ರದರ್ ಆಗಿರ್ತಕ್ಕಂಥ ಇಂದರ್ ಮತ್ತು ಅವ್ರ ತಂದೆ ಅವನ ಜೊತೆಗೆ ಕಾಲ ಕಳೀತಾ ಇರ್ತಾರೆ. ಹೊಸದಾಗಿ ಏನಾದರೂ ಹೇಳಿಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ತನ್ನ ಮಗ ಚೆನ್ನಾಗಿ ಓದಿದ್ರೆ ಮಾತ್ರ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕ್ಕಾಗತ್ತೆ, ಮುಂದೆ ಏನಾದರೂ ಒಂದು ಸಾಧಿಸ್ತಾನೆ ಅಂತ ಅವ್ರ ತಂದೆ ಏನು ಮಾಡ್ತಾರೆ, ಪುಸ್ತಕಗಳನ್ನು ತಂದು ಕೊಡ್ತಾರೆ. ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇರ್ತಾನೆ ಸತೀಶ್. ಆ ಪುಸ್ತಕಗಳ ಮೂಲಕ ಅವನಿಗೊಂದು ಹೊಸ ಒಂದು ಜಗತ್ತೇ ಓಪನ್ ಆಗುತ್ತೆ. ಈ ಜಗತ್ತಿನಲ್ಲಿರ್ತಕ್ಕಂಥ ಕಷ್ಟ, ನೋವು, ಹಿಂಸೆಗಳನ್ನೆಲ್ಲ ನೋಡಿದಾಗ ಅವನಿಗೊಂಥರ ಸಮಾಧಾನ ಆಗುತ್ತೆ. ತನ್ನ ಸಮಸ್ಯೆ ಅಷ್ಟೊಂದು ದೊಡ್ಡದು ಅಲ್ಲ ಅಂತ ಅವನಿಗನ್ಸುತ್ತೆ. ಹೇಗೋ ಈ ಪುಸ್ತಕಗಳನ್ನು ಓದ್ತಾ ಕಾಲ ಕಳೀತಾ ಇರ್ತಾನೆ. ಮತ್ತೆ ಒಂದ್ಸರಿ ಜ್ವರ ಬಂದ್ಬಿಡ್ತದೆ. ಸೊ ಮನೆಯಲ್ಲೇ ಮಲ್ಕೊಂಡಿರ್ಬೇಕಾಗಿರ್ತದೆ. ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲ್ಲ. ಇಲ್ಲಿವರೆಗೆ ಈ ಪಾಠವನ್ನು ನೋಡಿದ್ವಿ. ಇನ್ನು ಮುಂದೆ ಈ ಪಾಠದಲ್ಲಿ ಏನಿದೆ ಅನ್ನೋದನ್ನು ಇವಾಗ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. One day when he was looking gloomily into the far corner of the garden, ಇವಾಗ ಸತೀಶ್ ಮನೆಯಲ್ಲೇ ಇದ್ದಾನೆ. ಹೊರಗಡೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಮನೆಯಲ್ಲಿ ಒಬ್ಬಂಟಿಯಾಗಿ ಕೂರೋದಕ್ಕೆ ಅವನಿಗೂ ಕೂಡ ಒಂಥರ ಬೇಜಾರಾಗ್ತಾ ಇತ್ತು. ಒಂದಿನ ಏನಾಗುತ್ತೆ, ಹೀಗೆ ಕಿಟಕಿನಲ್ಲಿ ಹೊರಗಡೆ ನೋಡ್ತಾ ಕೂತ್ಕೊಂಡಿರ್ತಾನೆ. ಗ್ಲೂಮಿಲಿ ಅಂತ ಇದೆ ನೋಡಿ. ಗ್ಲೂಮಿಲಿ ಅಂತಂದರೆ ನಾವು ಕನ್ನಡದಲ್ಲಿ ಮಂಕಾಗಿ ಕೂತಿದ್ದ. ಅವನ ಹತ್ರ ಏನು ಖುಷಿ ಇರಲಿಲ್ಲ, ಬೇಜಾರಾಗಿತ್ತು. ಮನೆಯಲ್ಲಿ ಒಬ್ಬಂಟಿಯಾಗಿದ್ಕೊಂಡು ಸುಮ್ಮನೆ ಹೊರಗಡೆ ಕಿಟಕಿಯಿಂದ ನೋಡ್ತಾ ಕೂತ್ಕೊಂಡಿದ್ದ. ಅವಾಗ ಏನಾಗುತ್ತೆ ನೋಡಿ, he saw a bird that was unlike any he had ever seen before. ಆ ಕಿಟಕಿ ಪಕ್ಕದಲ್ಲೇ ಒಂದು ಮರ ಇತ್ತು. ಆ ಮರದ ಮೇಲೆ ಒಂದು ಹಕ್ಕಿ ಕೂತ್ಕೊಂಡಿತ್ತು. ಆ ಹಕ್ಕಿಯನ್ನ ನೋಡ್ತಾನೆ ಸತೀಶ್. ಆ ಹಕ್ಕಿ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಆ ರೀತಿಯಾಗಿರ್ತಕ್ಕಂಥ ಹಕ್ಕಿಯನ್ನು ಮುಂಚೆ ಅವನು ಎಲ್ಲೂ ಕೂಡ ನೋಡೇ ಇರಲಿಲ್ಲ. ಆ ಹಕ್ಕಿ ನೋಡೋಕ್ಕೆ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ. ತಾವು ಸ್ವಲ್ಪ ಆ ಕಡೆಗೆ ಫೋಕಸ್ ಮಾಡಿ. ಇದನ್ನು ಕೂಡ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ಗೆ ಕೇಳ್ಬೋದು. ಹೇಗಿತ್ತು ನೋಡಿ ಅದು ಹಕ್ಕಿ. ಇಟ್ ಹ್ಯಾಡ್ ಎ ಲಾಂಗೆಸ್ಟ್ ಟೇಲ್. ಇಲ್ಲಿ ಟೇಲ್ ಅಂತಂದ್ರೆ ಬಾಲ. ಇಲ್ಲಿ ಬಾಲ ಅಂತಂದ್ರೆ ಈ ಪ್ರಾಣಿಗಳಿಗೆಲ್ಲ ಬಾಲ ಇರ್ತದಲ್ಲ, ಆ ರೀತಿಯಾಗಿರ್ತಕ್ಕಂಥ ಬಾಲ ಅಲ್ಲ. ಆ ಹಕ್ಕಿಗೆ ಹಿಂದ್ಗಡೆ ಉದ್ದವಾಗಿರ್ತಕ್ಕಂಥ ಒಂದು ರೆಕ್ಕೆ ಇತ್ತು. ಆ್ಯಂಡ್ ಎ ಬ್ಲ್ಯಾಕ್ ಕ್ರೆಸ್ಟ್. ಕ್ರೆಸ್ಟ್ ಅಂತ ಇದೆ ನೋಡಿ. ಕ್ರೆಸ್ಟ್ ಅಂತಂದ್ರೆ ಟಾಪ್ ಅಥವಾ ತಲೆ ಮೇಲೆ ಅದಕ್ಕೊಂದು ಜುಟ್ಟು ತರ ಇತ್ತು. ಈ ಬ್ಲ್ಯಾಕ್ ಕ್ರೆಸ್ಟ್, ಆ ಬ್ಲ್ಯಾಕ್ ಜುಟ್ ಏನಿತ್ತಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್, ಈ ಜುಟ್ಟು ಅದರ ಟೇಲ್ಗಿಂತ ಆ ಹಕ್ಕಿನಲ್ಲಿ ಇವನಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಏನು ಕಾಣಿಸ್ತು ಅಂದರೆ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಆ ಹಕ್ಕಿನಲ್ಲಿರ್ತಕ್ಕಂಥ ಒಂದು ರೆಸ್ಟ್ಲೆಸ್ ಎನರ್ಜಿ, ಅದರಲ್ಲಿರ್ತಕ್ಕಂಥ ಶಕ್ತಿ ಹೇಗಿತ್ತು ಅಂದರೆ ರೆಸ್ಟ್ಲೆಸ್. ಅದಕ್ಕೆ ರೆಸ್ಟ್ ಅನ್ನೋದೇ ಇರಲಿಲ್ಲ, ಅವಿಶ್ರಾಂತವಾಗಿತ್ತು, ಯಾವತ್ತು ಚುರುಕಾಗಿತ್ತು, ತುಂಬ ಅಲರ್ಟ್ ಆಗಿರ್ತಾ ಇತ್ತು. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್. ಅದ್ರ ಕಣ್ಗಳು ಕೂಡ ಹಾಗೇನೆ ಒಂದೇ ಕಡೆ ನೋಡ್ತಾ ಕೂತ್ಕೊಂಡಿರಲಿಲ್ಲ, ಯಾವಾಗಲೂ ಕೆಪ್ಟ್ ಡಾರ್ಟಿಂಗ್. ಇಲ್ಲಿ ಡಾರ್ಟಿಂಗ್ ಅಂತ ಇದೆ ನೋಡಿ. ಡಾರ್ಟಿಂಗ್ ಅಂತಂದರೆ ಮೂವಿಂಗ್. ಯಾವಾಗಲೂ ಕೂಡ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇತ್ತು, ಮೇಲೆ ಕೆಳಗೆ ಎಲ್ಲ ನೋಡ್ತಾ ಇತ್ತು. ಫುಲ್ ಅಲರ್ಟ್ ಆಗಿತ್ತು ಅದು ಹಕ್ಕಿ. ಇಟ್ಸ್ ಹೋಲ್ ಬಾಡಿ ರೆಡಿ ಟು ಫ್ಲೈಟ್ ಎನಿ ಮೂಮೆಂಟ್. ಆ ಹಕ್ಕಿಯನ್ನು ನೋಡಿದಾಗ ಸತೀಶ್ಗೆ ಅನಿಸ್ತಾ ಇತ್ತು ಎಷ್ಟೊಂದು ಅಲರ್ಟ್ ಆಗಿತ್ತು ಅಂತಂದರೆ ಯಾವುದೇ ಕ್ಷಣದಲ್ಲಿ ಕೂಡ ಅದು ಹಾರಿ ಹೋಗೋದಕ್ಕೆ ರೆಡಿಯಾಗೇ ಇರ್ತಾ ಇತ್ತು. ಆ ಹಕ್ಕಿ ತುಂಬ ಇಷ್ಟ ಆಯಿತು ಇವನಿಗೆ. ಫಾರ್ ಎ ಲಾಂಗ್ ಟೈಮ್ ಹಿ ಸ್ಟೇಡ್ ಎಟ್ ದ ಬ್ಯೂಟಿಫುಲ್ ಬರ್ಡ್. ಆ ಹಕ್ಕಿ ತುಂಬ ಇಷ್ಟ ಆಯಿತು, ನೋಡೋಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ ಹಕ್ಕಿಯನ್ನು ಕಿಟಕಿಯಲ್ಲಿ ಕುತ್ಕೊಂಡು ನೋಡ್ತಾ ಕೂತ್ಕೋತಾನೆ ತುಂಬ ಹೊತ್ತು.
ವೆನ್ ಇಟ್ ಫ್ಲೂ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಹಿಸ್ ಡೈರೆಕ್ಷನ್. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಆ ಹಕ್ಕಿ ಇವನ್ ಕಡೆ ನೋಡುತ್ತೆ. ಇವನು ಕಿಟಕಿನಲ್ಲಿ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ನಲ್ಲ, ಸೊ ಇವನು ನೋಡಿದ ತಕ್ಷಣ ಆ ಪಕ್ಷಿ ಹಾರಿ ಹೋಗ್ಬಿಡುತ್ತೆ. ಸತೀಶ್ ಜಂಪ್ ಡೌನ್ ಫ್ರಾಮ್ ಹಿಸ್ ಬೆಡ್. ಅದು ಹಕ್ಕಿ ಹಾರೋದ್ಮೇಲೆ ಸತೀಶ್ ಏನು ಬೆಡ್ ಮೇಲೆ ಕೂತ್ಕೊಂಡಿದ್ನಲ್ಲ, ತನ್ನ ಬೆಡ್ನಿಂದ ಕೆಳಗಿಳಿದು ಬರ್ತಾನೆ. ಆ್ಯಂಡ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಅಲ್ಲಿಂದ ಬಂದವನೇ ತನ್ನ ನೋಟ್ಬುಕ್ ಮತ್ತು ಪೆನ್ಸಿಲನ್ನು ತಗೊಳ್ತಾನೆ. ಹಿ ಸ್ಕೆಚ್ಡ್ ದ ಬರ್ಡ್ ಫ್ರಮ್ ಮೆಮರಿ. ಆ ಹಕ್ಕಿಯನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದ. ಆ ಹಕ್ಕಿ ಇವನ ಮನಸ್ಸಿನಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಇವಾಗ ತನ್ನ ಪೆನ್ಸಿಲನ್ನು ತಗೊಂಡು ನೋಟ್ಬುಕ್ಕಲ್ಲಿ ತನಗೇನು ನೆನಪಿತ್ತು ಆ ನೆನಪಿನ ಮೂಲಕ ಆ ಹಕ್ಕಿ ಚಿತ್ರವನ್ನು ಬಿಡಿಸ್ತಾನೆ. ವಿತ್ ಎ ಫ್ಯೂ ಡೆಪ್ಟ್ ಸ್ಟ್ರೋಕ್ಸ್. ಡೆಪ್ಟ್ ಸ್ಟ್ರೋಕ್ಸ್ ಅಂತಿದೆ ನೋಡಿ. ಡೆಪ್ಟ್ ಅಂತಂದರೆ ಸ್ಕಿಲ್ಫುಲ್, ತುಂಬ ಚತುರತೆಯಿಂದ ತುಂಬ ಈಸಿಯಾಗಿ ಆ ಪೆನ್ಸಿಲನ್ನು ತಗೊಂಡು ಆ ಹಕ್ಕಿ ಚಿತ್ರ ಬಿಡಿಸ್ತಾನೆ. ಹಿ ಲೈಕ್ ದ ಪಿಕ್ಚರ್. ತಾನೇನು ಆ ಹಕ್ಕಿ ಚಿತ್ರ ಬಿಡಿಸಿದ್ನಲ್ಲ, ಆ ಚಿತ್ರ ಅವನಿಗೆ ತುಂಬ ಇಷ್ಟ ಆಗಿಬಿಡ್ತು. ಆ್ಯಂಡ್ ಸೆಟ್ ಇಟ್ ಅಗೇನ್ಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್ ಆನ್ ಹಿಸ್ ಬೆಡ್ ಸೈಡ್ ಟೇಬಲ್. ಅವನೇನು ಮಲ್ಕೊಳ್ತಾ ಇದ್ದ ಒಂದು ಬೆಡ್ ಏನಿತ್ತು ಅದ್ರ ಪಕ್ಕ ಒಂದು ಟೇಬಲ್ ಇತ್ತು. ಆ ಟೇಬಲ್ ಮೇಲೆ ಇವನು ಓದ್ತಕ್ಕಂಥ ಪುಸ್ತಕಗಳನ್ನೆಲ್ಲ ಒಂದರ ಮೇಲೆ ಒಂದು ಹೊಂದಿಸಿಟ್ಟಿದ್ರು. ಹೀಗೆ ಪುಸ್ತಕಗಳನ್ನು ನೀಟಾಗಿ ಹೊಂದಿಸಿಡ್ತೀವಲ್ಲ, ಅದನ್ನೇ ಸ್ಟ್ಯಾಕ್ ಆಫ್ ಬುಕ್ಸ್ ಅಂತ ಕರಿತೀವಿ. ಆ ಪುಸ್ತಕಗಳಿಗೆ ತಾನು ಬರೆದಿರ್ತಕ್ಕಂಥ ಚಿತ್ರವನ್ನು ಒರಗಿಸಿಡ್ತಾನೆ. ತುಂಬ ಇಷ್ಟ ಆಗುತ್ತೆ. ಅದೇ ಚಿತ್ರನ ನೋಡ್ತಾ ಕೂತ್ಕೋತಾನೆ. ಹಿ ಹ್ಯಾಡ್ ಡಿಸ್ಕವರ್ಡ್ ಎನದರ್ ಪಾಸ್ ಟೈಮ್. ಇಲ್ಲಿವರೆಗೆ ಮನೆಯಲ್ಲಿ ಕೂತ್ಕೊಂಡು ಅವನಿಗೆ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಅವ್ರ ತಂದೆ ತಂದು ಕೊಟ್ಟಿರುವಂಥ ಪುಸ್ತಕಗಳನ್ನು ಮಾತ್ರ ಓದ್ತಾ ಕೂತ್ಕೊಳ್ತಾ ಇದ್ದ. ಇವಾಗ ಆ ಹಕ್ಕಿಯ ಚಿತ್ರವನ್ನು ಬಿಡಿಸಿದ್ನಲ್ಲ, ಅವನಿಗೆ ತುಂಬ ಖುಷಿ ಆಯಿತು. ಇವಾಗ ಅವನಿಗೆ ಮತ್ತೊಂದು ಫೇವರೇಟ್ ಪಾಸ್ ಟೈಮ್ ಸಿಕ್ಕಂಗಾಯಿತು. ತನಗೆ ಬೇಜಾರನ್ನು ಕಳೆಯೋದಕ್ಕೆ ಚಿತ್ರವನ್ನು ಬಿಡಿಸೋದನ್ನು ಆರಂಭ ಮಾಡಿಕೊಳ್ತಾನೆ. ವಿಚ್ ಹಿ ಕುಡ್ ಇಂಡಲ್ಜ್ ಇನ್ ಸಿಟ್ಟಿಂಗ್ ಆನ್ ಹಿಸ್ ಬೆಡ್. ಆ ಚಿತ್ರ ಬಿಡಿಸ್ತಾ ಇಂಡಲ್ಜ್ ಅಂತಿದೆ ನೋಡಿ. ಇಂಡಲ್ಜ್ ಅಂತಂದರೆ ತೊಡಿಕೊಳ್ಳೋದು. ತನ್ನ ಪೆನ್ಸಿಲು ಪೇಪರ್ ಸಿಕ್ಕರೆ ಸಾಕು, ಆರಾಮಾಗಿ ತನ್ನ ಬೆಡ್ ಮೇಲೆ ಕೂತ್ಕೊಂಡು ಚಿತ್ರ ಬಿಡಿಸ್ತಾ ಇರ್ತಾನೆ. ಅದರಲ್ಲೇ ಅವನಿಗೊಂಥರ ಖುಷಿ ಸಿಗ್ತಾ ಇರ್ತದೆ. ಹಿ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಆ್ಯಂಡ್ ಪೇಜಸ್ ವಿತ್ ಡೂಡಲ್ಸ್. ಸೊ ಚಿತ್ರ ಬರೆಯೋದವನಿಗೆ ತುಂಬ ಇಷ್ಟ ಆಗಿಬಿಡ್ತದೆ. ಸೊ ನೋಟ್ಬುಕ್ಕನ್ನು ತಗೋತಾನೆ, ಪೆನ್ಸಿಲನ್ನು ತಗೋತಾನೆ, ಸುಮ್ಮನೆ ಚಿತ್ರ ಬಿಡಿಸ್ತಾ ಕೂತ್ಕೋತಾನೆ. ಇಲ್ಲಿ ಡೂಡಲ್ಸ್ ಅಂತ ಇದೆ ನೋಡಿ. ಡೂಡಲ್ಸ್ ಅಂತಂದರೆ ನಾವು ಕನ್ನಡದಲ್ಲಿ ಸುಮ್ಮನೆ ಗೀಚೋದು, ಕಾಲಹರಣ ಮಾಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದ, ಒಂದು ಪೆನ್ಸಿಲ್ ತಗೋತಾ ಇದ್ದ. ನೋಟ್ಬುಕ್ಕಲ್ಲಿ ತನಗೆ ಯಾವುದ್ರ ಚಿತ್ರ ಬಿಡಿಸ್ಬೇಕು ಅನಿಸ್ತಾ ಇತ್ತೋ ಅದು ಸರಿನೋ ಹೇಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚಿತ್ರ ಬಿಡಿಸ್ತಾ ಕೂತ್ಕೋತಾ ಇದ್ದ. ಹಿಸ್ ಸ್ಟ್ರೋಕ್ಸ್ ವ್ಯಾರಿಡ್ ವಿತ್ ಹಿಸ್ ಮೂಡ್ಸ್. ಆ ಚಿತ್ರಗಳನ್ನು ಹೇಗೆ ಬಿಡಿಸ್ತಾ ಇದ್ದ, ಆ ಸ್ಕೆಚ್ ಹೇಗೆ ಮಾಡ್ತಾ ಇದ್ದ ಅಂತಂದರೆ ಅವನ ಮೂಡ್ಗೆ ತಕ್ಕಂಗೆ, ಅವನ ಮನಸ್ಥಿತಿಗೆ ತಕ್ಕಂಗೆ ಆ ಚಿತ್ರಗಳು ಕೂಡ ಬೇರೆ ಬೇರೆ ಆಗಿರ್ತಾ ಇದ್ವು. ಆ್ಯಂಗ್ರಿ, ಕೋಪದಲ್ಲಿದ್ದಾಗ ಒಂಥರ ಚಿತ್ರಗಳನ್ನ ಬಿಡಿಸ್ತಾ ಇದ್ದ. ಸೂದಿಂಗ್ ಅಂದರೆ ತುಂಬ ಶಾಂತವಾಗಿ ಸಮಾಧಾನವಾಗಿದ್ದಾಗ ಒಂದು ಥರದ ಚಿತ್ರಗಳನ್ನ ಬಿಡಿಸ್ತಾ ಇದ್ದ. ಆ್ಯಂಡ್ ಹ್ಯೂಮರಸ್. ಹ್ಯೂಮರಸ್ ಅಂತಂದರೆ ಹಾಸ್ಯ. ಈ ಹಾಸ್ಯ ಮನೋಭಾವದಲ್ಲಿದ್ದಾಗ ಅವನು ಬಿಡಿಸ್ತಕ್ಕಂಥ ಚಿತ್ರಗಳೇ ಒಂಥರ ಬೇರೆ ಆಗಿರ್ತಾ ಇದ್ವು. ಹಿ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಆಟ್ ಉರ್ದು ಕ್ಯಾಲಿಗ್ರಫಿ. ಅವನು ಉರ್ದುವನ್ನು ತುಂಬ ಚೆನ್ನಾಗಿ ಕಲ್ತಿದ್ದ. ಇಲ್ಲಿ ಕ್ಯಾಲಿಗ್ರಫಿ ಅಂತಿದೆ ನೋಡಿ. ಕ್ಯಾಲಿಗ್ರಫಿ ಅಂತಂದರೆ ತುಂಬ ಸುಂದರವಾಗಿರ್ತಕ್ಕಂಥ ಕೈ ಬರಹ ಅಂತ ಕರಿಬಹುದು. ಗುಡ್ ಹ್ಯಾಂಡ್ ರೈಟಿಂಗ್ ಅಂತ ಕರಿತೇವಲ್ವಾ. ಅವನಿಗೆ ಉರ್ದು ಬರೆದು ತುಂಬ ಅಭ್ಯಾಸ ಆಗಿ ಹೋಗ್ಬಿಟ್ಟಿತ್ತು. ಈ ಉರ್ದು ಬರೆಯೋದನ್ನು ತಾವು ನೋಡಿರ್ಬೋದು. ನಾವು ಬೇರೆ ಭಾಷೆಗಳನ್ನು ಎಡಗಡೆಯಿಂದ ಬಲಗಡೆಗೆ ಬರೀತಾ ಹೋದರೆ ಈ ಉರ್ದುವನ್ನು ಬಲಗಡೆಯಿಂದ ಎಡಗಡೆ ಬರಿತಾ ಬರ್ತಾರೆ. ಯಾರು ಈ ಉರ್ದು ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವರಿಗೆ ಸ್ಕೆಚ್ ಮಾಡೋದಕ್ಕೆ, ಡ್ರಾಯಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿರ್ತದೆ. ಸೊ ಸತೀಶ್ಗೆ ಈ ಉರ್ದು ಕ್ಯಾಲಿಗ್ರಫಿ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ಏನಾಗುತ್ತೆ, ಸೊ ಸ್ಕೆಚಿಂಗ್ ಕೇಮ್ ನ್ಯಾಚುರಲಿ ಟು ಹಿಮ್. ಸೊ ಏನು ಡ್ರಾಯಿಂಗ್ ಬಿಡಿಸ್ತಾ ಇದ್ದ, ಸ್ಕೆಚ್ ಮಾಡ್ತಾ ಇದ್ದ, ಅವನಿಗೆ ತುಂಬ ಈಸಿಯಾಗಿ ಹೋಗಿಬಿಡುತ್ತೆ. ಯಾಕೆ ಅಂದರೆ ಅವನಿಗೆ ಉರ್ದು ಬರೆಯೋದಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಹೀಗೆ ಸತೀಶ್ ತನಗಿಷ್ಟವಾಗಿರ್ತಕ್ಕಂಥ ಚಿತ್ರಗಳನ್ನು ಬರಿತಾ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಹೌಎವರ್ ಹಿಸ್ ಫಾದರ್ ವಾಸ್ ನಾಟ್ ಅಮ್ಯೂಸ್ಡ್. ಇವನೇನೋ ಮನೇಲಿ ಕೂತ್ಕೊಂಡು ಬೇಜಾರಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಚಿತ್ರ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೇನು ಬೇರೆ ಐಟಮ್ಗಳು ಬೇಕಾಗಿರಲಿಲ್ಲ. ಪೆನ್ಸಿಲ್ಲು, ನೋಟ್ಬುಕ್ ಇದ್ರೆ ಸಾಕು, ಚಿತ್ರ ಬಿಡಿಸ್ತಾ ಇದ್ದ. ಅದರಲ್ಲೇ ಇವನಿಗೆ ಏನೋ ಒಂಥರ ಖುಷಿ ಸಿಗ್ತಾ ಇತ್ತು. ಆದರೆ ಇವನು ಚಿತ್ರ ಬಿಡಿಸೋದು ಅವ್ರ ತಂದೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅವ್ರ ತಂದೆ, ಹಿ ಟುಕ್ ಅವೇ ಆಲ್ ದ ನೋಟ್ಬುಕ್ಸ್ ಹಿ ಹ್ಯಾಡ್ ಡ್ರಾನ್ ಆನ್. ಇವನ್ ಮನೇಲಿ ಕುತ್ಕೊಂಡು ಏನು ಚಿತ್ರ ಬಿಡಿಸ್ತಾ ಇದ್ದಲ್ಲ ನೋಟ್ಬುಕ್ನಲ್ಲಿ, ಆ ನೋಟ್ಬುಕ್ಗಳನ್ನೆಲ್ಲ ಕಿತ್ಕೊಂಡು ತೊಗೊಂಡೋಗ್ಬಿಡ್ತಾರೆ. ಹಾಗಾದರೆ ಈ ಸತೀಶ್ ಅವ್ರ ತಂದೆ ಯಾಕೆ ಚಿತ್ರ ಬರೆಯೋದನ್ನ ಇಷ್ಟಪಡ್ತಾ ಇರಲಿಲ್ಲ, ಮಗ ಡ್ರಾಯಿಂಗ್ ಮಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ವಾ ಅಂತಂದರೆ ಮುಂದೆ ಅವರೇ ಹೇಳ್ತಾರೆ ನೋಡಿ. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ ಟೈಮ್.
ಅವ್ರ ತಂದೆ ಪ್ರಕಾರ ಈ ಪೇಂಟಿಂಗ್ ಮಾಡೋದು, ಈ ಚಿತ್ರ ಬಿಡಿಸೋದು ಅಂದರೆ ಇಟ್ ಈಸ್ ಆನ್ ಐಡಲ್ ಪಾಸ್ ಟೈಮ್. ಐಡಲ್ ಅಂತಂದರೆ ತುಂಬ ಜಡವಾಗಿರ್ತಕ್ಕಂಥದ್ದು, ತುಂಬ ಯೂಸ್ಲೆಸ್, ಅದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಯು ವುಡ್ ಡು ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್ ಹಿಸ್ ಸೆಡ್ ಟು ಹಿಸ್ ಸನ್. ಅವ್ರ ತಂದೆ ಹೇಳ್ತಾ ಇದ್ರು, ಈ ಚಿತ್ರ ಬರೆಯೋದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋದು ಬಿಟ್ಟು ಯಾಕೆ ಪುಸ್ತಕಗಳನ್ನ ಓದ್ಬಿಟ್ಟು ನೀನು ಇನ್ನೂ ಸ್ವಲ್ಪ ನಾಲೆಜನ್ನು ಪಡ್ಕೋಬಾರ್ದು ಅಂತ ತಂದೆ ಹೇಳ್ತಾ ಇದ್ರು. ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಹೇಗೆ ಜೋರು ಮಾಡ್ತಾ ಇರ್ತಾರೆ, ನೀವೇನಾದರೂ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರ್ತೀರಾ, ಇಲ್ಲ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡ್ತಾ ಕೂತ್ಕೊಂಡಿರ್ತೀರಾ, ಅವಾಗ ನಿಮ್ಮ ತಂದೆನ ತಾಯಿನ ಬಂದು ಸ್ವಲ್ಪ ಗದರಿಸ್ಬಿಡ್ತಾರೆ. ಅವಾಗ ನಿಮಗೆ ಅವ್ರು ನಮ್ಮನ್ನು ದ್ವೇಷಿಸ್ತಾರೆ ಅಂತ ಅನಿಸ್ಬಹುದು. ಆದರೆ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸೋದಕ್ಕೆ, ಅವರ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೇನೆ ಈ ಸತೀಶ್ ಅವ್ರ ತಂದೆ ತನ್ನ ಮಗ ಸುಮ್ಮನೆ ಪೇಂಟಿಂಗ್ ಮಾಡಿಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅವ್ರಿಗೆ ಇಷ್ಟ ಆಗಲಿಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಪುಸ್ತಕಗಳನ್ನ ಓದ್ ನೀನು ಅಂತ ಫೋರ್ಸ್ ಮಾಡ್ತಾರೆ. ಸತೀಶ್ ಸರ್ಕ್ಡ್ ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಇವನು ಬರೆದಿರ್ತಕ್ಕಂಥ ಚಿತ್ರಗಳನ್ನೆಲ್ಲ ಇವ್ರ ತಂದೆ ಕಿತ್ಕೊಂಡು ಹೋಗ್ತಾ ಇದ್ರು, ತಗೊಂಡೋಗಿ ಬಿಸಾಕ್ತಾ ಇದ್ರು. ಅವಾಗ ಇವನಿಗೊಂಥರ ಕೋಪ ಬರ್ತಾ ಇತ್ತು, ಆದರೆ ತಿರುಗಿ ಏನೋ ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಅವ್ರ ತಂದೆ ಈ ಥರ ಕಿತ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಇವನೇನು ಚಿತ್ರ ಬರೆಯೋದನ್ನ ಸ್ಟಾಪ್ ಮಾಡಲಿಲ್ಲ. ಆ ಚಿತ್ರ ಬಿಡಿಸೋದ್ರಲ್ಲಿ ಇವನಿಗೊಂಥರ ಏನೋ ಸಂತೋಷ ಸಿಗ್ತಾ ಇತ್ತು. ಸೊ ಹಾಗಾಗಿ ಅವ್ರ ತಂದೆ ಇಲ್ದಾಗೆಲ್ಲ ಚಿತ್ರ ಬಿಡಿಸ್ತಾನೆ ಇದ್ದ. ಇವ್ರ ತಂದೆ ಇವನು ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನೆಲ್ಲ ಕಿತ್ಕೊಂಡು ಹೋಗಿ ಹೋಗಿ ಬಿಸಾಕ್ತಾ ಇದ್ರಲ್ಲ, ಅದನ್ನ ನೋಡ್ಬಿಟ್ಟು ಇವ್ರ ತಾಯಿ ಒಂದಿನ ಕೇಳ್ತಾರೆ, ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಆ ಚಿತ್ರ ಬರೆಯೋದ್ರಲ್ಲಿ ಅವನಿಗೇನೋ ಒಂಥರ ಖುಷಿ ಸಿಗ್ತಾ ಇದೆ, ಒಂಥರ ಆನಂದ ಆಗ್ತಾ ಇದೆ, ನೀವು ಯಾಕೆ ಆ ಚಿತ್ರಗಳನ್ನ ತಗೊಂಡೋಗಿ ಬಿಸಾಕ್ತಾ ಇದ್ದೀರಾ, ಅವನು ಖುಷಿನ ಹಾಳು ಮಾಡ್ತಾ ಇದ್ದೀರಾ ಅಂತ ಅವ್ರ ತಾಯಿ ಒಂದಿನ ಕೇಳ್ತಾರೆ. ಅದಕ್ಕೆ ಈ ಸತೀಶ್ ಅವ್ರ ತಂದೆ ಏನಂತ ರಿಪ್ಲೈ ಮಾಡ್ತಾರೆ ನೋಡಿ, ಅದ ಅವನೇನೋ ಚಿತ್ರ ಬಿಡಿಸಿದ್ದು ಅದ್ರ ಬಗ್ಗೆನಾ. ಐ ಡೋಂಟ್ ವಾಂಟ್ ಹಿಮ್ ಟು ಸ್ಟಾರ್ಟ್ ಥಿಂಕಿಂಗ್ ದ್ಯಾಟ್ ಹಿ ಕ್ಯಾನ್ ಮೇಕ್ ಎ ಲಿವಿಂಗ್ ಔಟ್ ಆಫ್ ಡ್ರಾಯಿಂಗ್. ಇವನು ಚಿತ್ರ ಬರೆದ್ಬಿಟ್ಟು ಅದ್ರ ಮೂಲಕ ತನ್ನ ಜೀವನ ನಡೆಸೋದು ನನಗಿಷ್ಟ ಇಲ್ಲ. ಈ ಚಿತ್ರ ಬಿಡಿಸೋರು ಯಾವತ್ತೂ ಕೂಡ ಬಡತನದಲ್ಲಿನೇ ಬದುಕ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ ನೋಡಿ, ಆರ್ಟಿಸ್ಟ್ ಮೇಕ್ ಎ ಪಿಟನ್ಸ್ ಆ್ಯಂಡ್ ಲಿವ್ ಇನ್ ಪವರಿಟಿ. ಈ ಕಲಾವಿದರು, ಈ ಚಿತ್ರ ಬಿಡಿಸೋರೆಲ್ಲ ದುಡ್ಡು ಗಳಿಸಕ್ ಆಗೋದೇ ಇಲ್ಲ. ಅವ್ರ ಬದುಕೆಲ್ಲ ಹೇಗಿರ್ತದೆ ಅಂದರೆ ಪಿಟನ್ಸ್ ಅಂದರೆ ತುಂಬ ಕರುಣಾಜನಕವಾಗಿರ್ತದೆ. ಆ್ಯಂಡ್ ಲಿವ್ ಇನ್ ಪವರಿಟಿ. ಈ ಕಲಾವಿದರು, ಈ ಚಿತ್ರ ಬಿಡಿಸೋರೆಲ್ಲ ತುಂಬ ಬಡತನದಲ್ಲಿನೇ ಬದುಕಬೇಕಾಗತ್ತೆ. ಅಂಥ ಜೀವನ ಇವನಿಗೆ ಬರಬಾರ್ದು. ಇಟ್ ಈಸ್ ನೋ ಕರಿಯರ್ ಫಾರ್ ಎ ಬ್ರೈಟ್ ಬಾಯ್. ಇಂಥ ಚಿಕ್ಕ ಹುಡುಗನಿಗೆ ಅವನ ಭವಿಷ್ಯ ರೂಪಿಸ್ತಕ್ಕಂಥ ಟೈಮ್ ಇದು. ಇಂಥ ಟೈಮಲ್ಲಿ ಅವನು ಚಿತ್ರ ಬಿಡಿಸ್ಕೊಂಡು ಕೂರೋದು ಸರಿ ಅಂತ ಅನಿಸ್ಲಿಲ್ಲ ಇವ್ರ ತಂದೆಗೆ. ಅದಕ್ಕೆ ಅವನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ರು. ಹಿ ಹ್ಯಾಸ್ ಟು ಸ್ಟಡಿ ಇಫ್ ಹಿ ಹ್ಯಾಸ್ ಟು ಮೇಕ್ ಸಮಥಿಂಗ್ ಔಟ್ ಆಫ್ ಹಿಸ್ ಲೈಫ್. ಅವನು ತನ್ನ ಜೀವನದಲ್ಲಿ ಮುಂದೆ ಬರಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ಅವ್ನು ನಿಲ್ಲಬೇಕಾಗಿತ್ತು ಅಂದರೆ ಅವ್ನು ತುಂಬ ಸ್ಟಡಿ ಮಾಡಬೇಕು, ತುಂಬ ಓದಬೇಕು. ಬಿಸೈಡ್ ಇದು ಅಲ್ಲದೆ ಹಿಸ್ ಹಿಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಇವಾಗ ಸದ್ಯಕ್ಕೆ ಅವನು ಕಿವಿ ಕೇಳಿಸ್ತಾ ಇಲ್ಲ, ಇನ್ನು ಟ್ರೀಟ್ಮೆಂಟ್ ನಡೀತಾ ಇದೆ, ಮುಂದೆ ಸರಿ ಹೋಗ್ಬೋದಲ್ವಾ. ಮತ್ತೆ ಕಿವಿ ಕೇಳಿಸೋಂಗಾದಾಗ ವೆನ್ ಇಟ್ ಡಸ್, ಕಿವಿ ಕೇಳಿಸೋಕೆ ಸ್ಟಾರ್ಟ್ ಆಯಿತು ಅಂದರೆ ಹಿ ಮಸ್ಟ್ ಬಿ ಪ್ರಿಪೇರ್ಡ್ ಟು ಗೋ ಬ್ಯಾಕ್ ಟು ಸ್ಕೂಲ್ ಮಸ್ಟಂಟ್ ಹಿ ಆಸ್ಟ್. ಅವ್ರ ತಂದೆ ಕೇಳ್ತಾರೆ, ಅವನ ಕಿವಿ ಏನಾದರೂ ಸರಿ ಆದರೆ, ಕಿವಿ ಕೇಳಿಸೋಕೆ ಸ್ಟಾರ್ಟ್ ಆದರೆ ಮತ್ತೆ ಅವನು ಶಾಲೆಗೆ ಹೋಗ್ಬೇಕಾಗತ್ತೆ. ಸೊ ಈಗ ಓದ್ತಾ ಇದ್ದರೆ ಮುಂದೆ ಶಾಲೆಯಲ್ಲಿ ಸ್ಟಡಿ ಕಂಟಿನ್ಯೂ ಮಾಡ್ಬೋದು. ಅದನ್ನು ಬಿಟ್ಕೊಂಡು ಅವನು ಸುಮ್ಮನೆ ಡ್ರಾಯಿಂಗ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಅವ್ರ ತಂದೆ ಹೇಳಿದರು. ಇವಾಗ ಅವ್ರ ತಂದೆ ಮತ್ತು ತಾಯಿ ನೋಡಿ ಇಬ್ಬರು ಕೂಡ ಸತೀಶನ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಬಟ್ ಅವ್ರ ಕಾಳಜಿ ಒಂಥರ ಬೇರೆ ಬೇರೆ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಎಕ್ಸಾಮಿನೇಷನಲ್ಲಿ ಅವಾಗ ಕ್ವಶನನ್ನು ಕೇಳ್ತಾ ಇರ್ತಾರೆ. ಬೋತ್ ದ ಪೇರೆಂಟ್ಸ್ ವರ್ ಹೀಸ್ ವೆಲ್ ವಿಶರ್ಸ್. ಇಬ್ಬರು ತಂದೆ ತಾಯಿಗಳು ಕೂಡ ಅವನಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ರು. ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಡಿಫ್ರೆಂಟ್ ವೇಸ್. ಅವರಿಬ್ಬರು ಕೇರ್ ಮಾಡುವಂಥದ್ದು ತುಂಬ ಡಿಫ್ರೆಂಟ್ ಆಗಿತ್ತು. ಈ ಸತೀಶನ ತಾಯಿಗೆ ತನ್ನ ಮಗ ಖುಷಿಯಾಗಿರೋದು ಬೇಕಾಗಿತ್ತು. ಯಾವಾಗಲೂ ಕೂಡ ಮನೆಯಲ್ಲೇ ಬೇಜಾರಲ್ಲಿ ಕೂರೋದು ಇಷ್ಟ ಆಗ್ತಾ ಇರಲಿಲ್ಲ. ಅವನಿಗೆ ಏನು ಖುಷಿ ಆಗುತ್ತೋ, ಯಾವುದರಲ್ಲಿ ಖುಷಿ ಸಿಗುತ್ತೋ ಅದನ್ನೇ ಮಾಡಲಿ ಅಂತ ಅವ್ರ ತಾಯಿ ಬಯಸ್ತಾ ಇದ್ರು. ಆದರೆ ತಂದೆ ಹಾಗಲ್ಲ. ಅವ್ರ ಮಾತುಗಳು ಸ್ವಲ್ಪ ರೂಢ್ ಅನ್ನಿಸ್ಬೋದು. ಆದರೆ ಈ ಸತೀಶ್ ಅವ್ರ ತಂದೆಗೆ ತನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಇತ್ತು. ಅವನು ಮುಂದೆ ದೊಡ್ಡವನಾದ್ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಅವ್ರ ತಂದೆ ಕನಸಾಗಿತ್ತು. ಸೊ ಇಬ್ಬರು ಕೂಡ ಸತೀಶನ್ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ, ಬಟ್ ಇನ್ ಡಿಫ್ರೆಂಟ್ ವೇಸ್. ಸೊ ಇದನ್ನ ತಾವು ಸ್ವಲ್ಪ ನೆನ್ಪಿಟ್ಕೊಳ್ಳಿ.
ಸತೀಶನಿಗೆ ಮತ್ತೆ ಕಿವಿ ಕೇಳಕ್ಕೆ ಸ್ಟಾರ್ಟ್ ಆಗತ್ತೆ, ಅವನು ಮತ್ತೆ ಶಾಲೆಗೆ ಹೋಗ್ಬೇಕಾಗತ್ತೆ ಅಂತ ಅವ್ರ ತಂದೆ ಹೇಳಿದಾಗ ಅವರಮ್ಮ ಏನಂತ ಹೇಳ್ತಾರೆ ನೋಡಿ. ಇಟ್ ಹ್ಯಾಸ್ ಬಿನ್ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಈಗಾಗಲೇ ಅವನು ಹುಷಾರ್ ತಪ್ಪಿ ಕಿವಿ ಕೇಳಿಸ್ದಂಗೆ ಆಗ್ಬಿಟ್ಟು 3 ವರ್ಷ ಆಗಿದೆ. ಹೌ ಡು ಯು ಪಾಸಿಬಲಿ ಥಿಂಕ್ ದ್ಯಾಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್. ಈ 3 ವರ್ಷದಲ್ಲಿನೇ ಅವನ ಕಿವಿ ಸರಿ ಆಗಲಿಲ್ಲ, ಇನ್ನು ಮುಂದೆ ಹೇಗೆ ಸರಿ ಆಗುತ್ತೆ ಅನ್ಕೋತೀರಾ ನೀವು ಅಂತ ಕೇಳಿದ್ದು ಅವರಮ್ಮ. ಸಿ ಫೆಲ್ಟ್ ಹೋಪ್ಲೆಸ್ ಅಬೌಟ್ ಹಿಸ್ ಸನ್ಸ್ ಕಂಡೀಷನ್. ಯಾಕೆ ಅಂದರೆ ಅವ್ರು ತಮ್ಮ ಮಗನ ಕಂಡೀಷನ್ ನೋಡಿಬಿಟ್ಟು ಅವ್ರಿಗೊಂಥರ ಹತಾಶರಾಗಿಬಿಟ್ಟಿದ್ರು ಅವರು. ಯಾಕೆ ಅಂದರೆ ಅದರಲ್ಲಿ ಏನೋ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಈ 3 ವರ್ಷದಲ್ಲೂ ಕೂಡ ಈ ಕಿವಿ ಕೇಳಿಸೋದ್ರಲ್ಲಿ ಒಂಚೂರು ಸುಧಾರಣೆ ಆಗಿರಲಿಲ್ಲ. ಅವರಮ್ಮ ನಂಬಿಕೆ ಬಿಟ್ಬಿಟ್ಟಿದ್ರು. ಬಟ್ ಸತೀಶ್ ಫಾದರ್ ವಾಸಂಟ್ ಅಬೌಟ್ ಟು ಲೂಸ್ ಹೋಪ್. ಬಟ್ ಅವ್ರ ತಂದೆ ಅಷ್ಟು ಈಸಿಯಾಗಿ ಆ ಹೋಪನ್ನು ಬಿಡ್ತಾ ಇರಲಿಲ್ಲ, ಆ ಭರವಸೆಯನ್ನು ಇಟ್ಕೊಳ್ತಾ ಇದ್ರು. ಮುಂದೆ ಏನಾದರೂ ಪ್ರಯತ್ನ ಮಾಡಿ ಇವನು ಹುಷಾರು ಮಾಡಲೇಬೇಕು, ಕಿವಿ ಕೇಳೋ ಹಾಗೆ ಮಾಡಲೇಬೇಕು ಅಂತ ಅವ್ರ ತಂದೆ ಪ್ರಯತ್ನ ಪಡ್ತಾನೆ ಇದ್ರು. ಅದಕ್ಕೆ ಅವ್ರ ತಂದೆ ಏನಂತ ಹೇಳ್ತಾರೆ ನೋಡಿ. ವೈ ಡಿಸೈಡ್ ದ್ಯಾಟ್ ಹಿ ಈಸ್ ಗೋಯಿಂಗ್ ಟು ರಿಮೇನ್ ಡೆಫ್ ಆಲ್ ಹಿಸ್ ಲೈಫ್. ಆ ಸತೀಶ್ ಜೀವನ ಪೂರ್ತಿ ಕಿವುಡ ಆಗೇನೆ ಇರ್ತಾನಂತೆ. ಯಾಕೆ ನೀವೇ ಡಿಸೈಡ್ ಮಾಡಿಬಿಡ್ತೀರಾ? ಈ ರೀತಿ ನಾವು ಸೋಲನ್ನು ಒಪ್ಕೊಂಡಾಗ ಹೊಸ ಪ್ರಯತ್ನ ಮಾಡೋದಕ್ಕೆ ಹೋಗ್ತಾನೆ ಇರಲ್ಲ. ಅದಕ್ಕೆ ಅವ್ರ ತಂದೆ ಹೇಳ್ತಾ ಇದ್ದಾರೆ, ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್. ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಆಪ್ಟಿಮಿಸ್ಟಿಕ್ ಆಗಿರಬೇಕು. ಆಪ್ಟಿಮಿಸ್ಟಿಕ್ ಅಂತಂದ್ರೆ ಆಶಾವಾದಿ ಅಂತ. ಇದರ ಅಪೋಸಿಟ್ ವರ್ಡ್ ಪೆಸಿಮಿಸ್ಟಿಕ್ ಅಂದ್ರೆ ನಿರಾಶಾವಾದಿ. ಇವ್ರ ತಂದೆ ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ ನಾವು ಆಪ್ಟಿಮಿಸ್ಟಿಕ್ ಆಗಿರಬೇಕು, ಆಶಾವಾದಿ ಆಗಿರಬೇಕು. ಯಾವುದ್ರ ಬಗ್ಗೆ? ಅಬೌಟ್ ಹಿಸ್ ಚಾನ್ಸಸ್ ಆಫ್ ರಿಕವರಿಂಗ್. ಸತೀಶ್ ಮುಂದೆ ಜೀವನದಲ್ಲಿ ಹುಷಾರಾಗಿ ಆಗ್ತಾನೆ, ಅವನ ಕಿವಿ ಕೇಳಿಸುತ್ತೆ ಅನ್ನತಕ್ಕಂಥ ಆಶಾವಾದಿಯಾಗಿರ್ಬೇಕಂತ ಅವ್ರ ತಂದೆ ಏನ್ ಮಾಡ್ತಾರೆ, ಹಿ ಜೆಂಟ್ಲಿ ಚೀಡೆಡ್ ಹಿಸ್ ವೈಫ್. ಅವ್ರು ಏನು ಮಾಡ್ತಾರೆ, ತಮ್ಮ ಹೆಂಡತಿಗೆ ಕೋಪ ಮಾಡಿಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಇಲ್ಲಿ ಚೀಡೆಡ್ ಅಂತ ಇದೆ ನೋಡಿ. ಚೀಡೆಡ್ ಅಂದರೆ ಬೈಯೋದು ಅಂತ. ಬೈಯೋದು ಅಂದರೆ ಕೆಟ್ಟದಾಗಿ ಬೈಯೋದು ಅಂತ ಅರ್ಥ ಅಲ್ಲ. ಕೋಪ ಮಾಡಿಕೊಂಡು ಈ ರೀತಿ ಅವರು ಹೇಳ್ತಾರೆ. ಸೆವೆರಲ್ ವಿಸಿಟ್ಸ್ ಟು ದ ಡಾಕ್ಟರ್ಸ್ ಫಾಲೋಡ್. ಇದಾದ್ಮೇಲೆ ಈ ಸತೀಶ್ ಅವ್ರ ತಂದೆ ತನ್ನ ಮಗನ ಕರ್ಕೊಂಡು ಎಲ್ಲ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಯಾವ್ಯಾವ ಟ್ರೀಟ್ಮೆಂಟನ್ನು ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲ ಟ್ರೀಟ್ಮೆಂಟ್ಸನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ವಿತ್ ನಥಿಂಗ್ ಇಂಪ್ರೂವಿಂಗ್ ಫಾರ್ ಸತೀಶ್. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವ ಡಾಕ್ಟರ್ ಹತ್ರ ಹೋದ್ರು, ಯಾವ ಟ್ರೀಟ್ಮೆಂಟನ್ನು ಕೊಟ್ಟರು ಕೂಡ ಇವನು ಕಿವಿ ಕೇಳಿಸೋದ್ರಲ್ಲಿ ಯಾವುದೇ ಸುಧಾರಣೆ ಕಾಣೋದೇ ಇಲ್ಲ. ಹಿ ರಿಮೇನ್ಡ್ ಇನ್ ಇಸ್ ಸೈಲೆಂಟ್ ವರ್ಡ್. ಸೊ ಕಂಪ್ಲೀಟಾಗಿ ಕಿವಿ ಕೇಳಿಸ್ದಂಗೆ ಆಗಿಬಿಟ್ಟಿದೆ. ಮನೆಯಲ್ಲಿ ಒಬ್ಬನೇ ಸೈಲೆಂಟಾಗಿ ಕೂತ್ಕೊಳ್ತಾನೆ. ಅವನದೇ ಆಗಿರ್ತಕ್ಕಂಥ ಒಂದು ಸೈಲೆಂಟ್ ವರ್ಡ್. ಅಲ್ಲಿ ಯಾವ ಶಬ್ದನೇ ಇಲ್ಲ. ಮನುಷ್ಯರು ಮಾತಾಡೋದಷ್ಟೇ ಅಲ್ಲ, ಹೊರಗಡೆ ಯಾವ ವಸ್ತುಗಳು ಯಾವ ಸೌಂಡ್ ಕೂಡ ಅವನಿಗೆ ಕೇಳ್ತಾ ಇಲ್ಲ. ಒಬ್ಬನೇ ಆ ಸೈಲೆಂಟ್ ಪ್ರಪಂಚದಲ್ಲಿ ಉಳ್ಕೊಂಡ್ಬಿಡ್ತಾನೆ. ದ ಓನ್ಲಿ ಸೊಲೇಸ್ ಫಾರ್ ಹಿಮ್ ಬೀಯಿಂಗ್ ಪೇಂಟಿಂಗ್. ಹೀಗೆ ಒಬ್ಬನೇ ಇದ್ದಾಗ ಅವನಿಗೆ ಬೇಜಾರಾಗ್ತಾ ಇತ್ತಲ್ಲ, ಇವಾಗ ಅವನಿಗಿರ್ತಕ್ಕಂಥ ಒಂದೇ ಒಂದು ಸೊಲೇಸ್, ಸಮಾಧಾನ ಏನು ಅಂತಂದರೆ ಈ ಚಿತ್ರ ಬಿಡಿಸೋದು. ಮನೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಚಿತ್ರ ಬಿಡಿಸ್ತಾ ಇದ್ದ, ಪೇಂಟಿಂಗ್ ಮಾಡ್ತಾ ಇದ್ದ. ಅವಾಗ ಅವನಿಗೊಂಥರ ಟೈಮ್ ಪಾಸ್ ಆಗ್ತಾ ಇತ್ತು, ಬೇಜಾರು ಕಳೆದೋಗ್ತಾ ಇತ್ತು. ಹಿ ಮ್ಯಾನೇಜ್ ಟು ಪೇಂಟ್ ಆ್ಯಂಡ್ ಡ್ರಾ ಇನ್ ಸ್ಪೈಟ್ ಆಫ್ ಹಿಸ್ ಫಾದರ್ಸ್ ಅಪೋಸಿಷನ್. ಅವ್ರ ತಂದೆ ಅಷ್ಟು ವಿರೋಧ ಮಾಡ್ತಾ ಇದ್ರು. ಇವನು ಚಿತ್ರ ಬಿಡಿಸೋದನ್ನೆಲ್ಲ ತಗೊಂಡೋಗಿ ಬಿಸಾಕ್ತಾ ಇದ್ರು. ಇವನು ಚಿತ್ರ ಬರೆಯೋದು ಅವ್ರ ತಂದೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೂ ಕೂಡ ಇವನು ಚಿತ್ರ ಬಿಡಿಸೋದನ್ನು, ಪೇಂಟ್ ಮಾಡೋದನ್ನು ಸ್ಟಾಪ್ ಮಾಡೋದೇ ಇಲ್ಲ. ಚಿತ್ರ ಬಿಡಿಸ್ತಾನೆ ಇರ್ತಾನೆ. ಅವ್ರು ಬೈದರೂ ಕೂಡ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಚಿತ್ರ ಬಿಡಿಸ್ತಾ ಕೂತ್ಕೊಳ್ತಾ ಇದ್ದ. ಒಂದಿನ ಏನಾಗತ್ತೆ ನೋಡಿ. ಒನ್ ಡೇ ವೆನ್ ಹಿ ವಾಸ್ ಬಿಸಿ ಮಿಕ್ಸಿಂಗ್ ಕಲರ್ಸ್ ಇನ್ ಹಿಸ್ ಪ್ಯಾಲೆಟ್. ಒಂದಿನ ತನ್ನ ರೂಮಲ್ಲಿ ಕುತ್ಕೊಂಡು ಈ ಚಿತ್ರ ಬರೆದ್ಬಿಟ್ಟು ಕಲರ್ನ ಮಿಕ್ಸ್ ಮಾಡ್ತಾ ಇದ್ದ. ಪ್ಯಾಲೆಟ್ ಅಂತ ಇದೆ ನೋಡಿ. ಈ ಚಿತ್ರ ಬಿಡಿಸೋರು ಈ ಕಲರ್ ಮಿಕ್ಸ್ ಮಾಡ್ಕೊಳ್ಳೋಕೆ ಒಂದು ಪ್ಲೇಟ್ ಇಟ್ಕೊಂಡಿರ್ತಾರಲ್ಲ, ಅದನ್ನೇ ಪ್ಯಾಲೆಟ್ ಅಂತ ಕರೀತಾರೆ. ಇವನು ಚಿತ್ರ ಬಿಡಿಸ್ಬಿಟ್ಟು ಪೇಂಟ್ ಮಾಡೋದಕ್ಕೆ ಬಣ್ಣ ಮಿಕ್ಸ್ ಮಾಡ್ತಾ ಕೂತ್ಕೊಂಡಿದ್ದ. ಹಿ ಬಿಕೇಮ್ ಅವೇರ್ ಆಫ್ ಹಿಸ್ ಫಾದರ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ಅವ್ರ ತಂದೆ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಫ್ರೀಯಾಗಿ ಕೂತ್ಕೊಂಡು ಚಿತ್ರ ಬಿಡಿಸ್ಬಿಟ್ಟು ಪೇಂಟ್ ಮಾಡ್ತಾ ಇದ್ದ. ಈಗ ಪೇಂಟ್ ಮಾಡುವಾಗ ಮುಖ ಎತ್ತಿ ನೋಡ್ತಾನೆ. ಆ ರೂಮಿನ ಡೋರ್ ಹತ್ರ ಅವ್ರ ತಂದೆ ನಿಂತ್ಕೊಂಡು ಇವನ್ನೇ ನೋಡ್ತಾ ಇದ್ದಾರೆ. ಹಿ ಲುಕ್ಡ್ ಅಪ್ ಆ್ಯಂಡ್ ಫೈಂಡ್ ಹಿಮ್ ಸ್ಟೇರಿಂಗ್ ಎಟ್ ದ ಪೇಂಟಿಂಗ್ ಇಂಟೆಂಟ್ಲಿ. ಅವ್ರ ತಂದೆ ಆ ಡೋರ್ ಹತ್ರ ನಿಂತ್ಕೊಂಡು ಇವನೇನು ಪೇಂಟ್ ಮಾಡ್ತಾ ಇದ್ದಲ್ಲ ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ರು. ಸತೀಶ್ ರೆಡ್ ಅಂಡ್, ಇಲ್ಲಿ ರೆಡ್ ಅಂಡ್ ಅಂತಂದರೆ ಕೆಂಪಗೆ ಆಗೋದು ಅಂತ, ಇಲ್ಲಿ ಕೆಂಪಗೆ ಆದ ಅಂತಲ್ಲ, ಕೋಪ ಮಾಡ್ಕೊಂಡ. ಅವ್ರ ತಂದೆ ಇವನ್ ಚಿತ್ರ ಬಿಡಿಸಿದ್ದನ್ನೆಲ್ಲ ತಗೊಂಡೋಗಿ ಬಿಸಾಕ್ತಾ ಇದ್ರು. ಅದಕ್ಕೆ ಇವನಿಗೆ ತುಂಬಾ ಕೋಪ ಬರ್ತಾ ಇತ್ತು. ಇವಾಗ್ಲೂ ಕೂಡ ಚಿತ್ರ ಬಿಡಿಸೋಕೆ ಕೂತ್ಕೊಂಡಿದ್ದಾನೆ. ಅವ್ರ ತಂದೆ ಮುಂದೆನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವನಿಗೆ ತುಂಬಾ ಕೋಪ ಬಂತು ಅಂತ ಹೇಳೋದಕ್ಕೆ ಸತೀಶ್ ರೆಡ್ ಎಂಡ್ ಅಂತ ಹೇಳ್ತಾರೆ. ಬಟ್ ಹಿ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್.
ಅವ್ರ ತಂದೆ ಮುಂದೆನೆ ನಿಂತ್ಕೊಂಡು ಚಿತ್ರ ಬರೆಯೋದನ್ನ ನೋಡ್ತಾ ಇದ್ದಾರೆ ಅಂತ ಹೆದರ್ಕೊಂಡು ಅವನ್ನೆಲ್ಲ ತಗೊಂಡೋಗಿ ಬಚ್ಚಿಡ್ಲಿಲ್ಲ. ಏನು ಮಾಡ್ತಾರೆ, ಬಟ್ ಹಿ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್. ಅವ್ರ ತಂದೆ ನೋಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೂ ಕೂಡ ಮತ್ತೆ ಪೇಂಟ್ನ ಮಿಕ್ಸ್ ಮಾಡ್ತಾ ತಮ್ಮ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಅವಾಗ ಅವ್ರ ತಂದೆ ಏನು ಮಾಡ್ತಾರೆ ನೋಡಿ, ಸ್ಲೋಲಿ ಹಿಸ್ ಫಾದರ್ ಕೇಮ್ ಇನ್ ಟು ದ ರೂಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹಿಸ್ ಸನ್. ಅವ್ರ ತಂದೆ ಡೋರ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದ್ರು. ಇವನು ಚಿತ್ರ ಬಿಡಿಸೋದನ್ನು ಕಂಟಿನ್ಯೂ ಮಾಡ್ತಾನಲ್ಲ, ಅವ್ರ ತಂದೆನೇ ಏನು ಮಾಡ್ತಾರೆ, ನಿಧಾನಕ್ಕೆ ರೂಮ್ ಒಳಗಡೆ ಬಂದು ಇವನ್ ಪಕ್ಕದಲ್ಲೇ ಕೂತ್ಕೋತಾರೆ. ಸತೀಶ್ ಚಿತ್ರ ಬಿಡಿಸೋದು, ಡ್ರಾಯಿಂಗ್ ಮಾಡೋದು ಅವ್ರ ತಂದೆಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇದನ್ನು ಹೇಗಾದರೂ ಮಾಡಿ ಬಿಡಿಸ್ಬೇಕು ಅಂತ ಸತೀಶನ ತಂದೆ ತುಂಬ ಪ್ರಯತ್ನ ಮಾಡ್ತಾರೆ. ಅವನು ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನೆಲ್ಲ ತಗೊಂಡು ಹೋಗಿ ಬಿಸಾಕ್ತಾರೆ. ಆದರೂ ಕೂಡ ಅವನು ತಮ್ಮ ತಂದೆ ಇದ್ದಾಗ ಕದ್ದು ಮುಚ್ಚಿ ಪೇಂಟ್ ಡ್ರಾಯಿಂಗ್ ಮಾಡ್ತಾನೆ ಇದ್ದ. ಇವಾಗ ಅವ್ರ ತಂದೆನೇ ಮುಂದೆ ನಿಂತ್ಕೊಂಡ್ರು ಕೂಡ ಈ ಪೇಂಟಿಂಗ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾನಲ್ಲ, ಅದನ್ನು ನೋಡಿದಾಗ ಅವ್ರ ತಂದೆಯ ಮನಸ್ಸು ಸ್ವಲ್ಪ ಬದಲಾವಣೆ ಆಗುತ್ತೆ. ಅದಕ್ಕೆ ಒಳಗೆ ಬಂದ್ಬಿಟ್ಟು ಸತೀಶನಿಗೆ ಕೇಳ್ತಾ ಇದ್ದಾರೆ, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು, ಹಿ ಆಸ್ಟ್. ಅಷ್ಟೊಂದು ಕೆಟ್ಟದಾಗಿ ಇಷ್ಟಪಡ್ತೀಯ ನೀನು, ಅಷ್ಟೊಂದು ಮಾಡಲೇಬೇಕಾ ಇದನ್ನ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವೆರಿ ಬ್ಯಾಡ್ಲಿ ಅಂದರೆ ತುಂಬ ಕೆಟ್ಟದಾಗಿ ಅನ್ನೋದಕ್ಕಿಂತ ತುಂಬ ಗಂಭೀರವಾಗಿ, ತುಂಬ ಸೀರಿಯಸ್ ಆಗಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಪೇಂಟಿಂಗ್ ಮಾಡೋದು, ಈ ಡ್ರಾಯಿಂಗ್ ಮಾಡೋದು ಅಷ್ಟಿಷ್ಟನ ನಿನಗೆ ಅಂತ ಕೇಳಿದರು. ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್. ಆ ತಂದೆ ಈ ಮಾತುಗಳನ್ನ ಹೇಳುವಾಗ ಸತೀಶನಿಗೇನಾದರೂ ಕಿವಿ ಕೇಳಿಸ್ತಾ ಇತ್ತು ಅಂದರೆ ಹಿ ವುಡ್ ಹ್ಯಾವ್ ಹರ್ಡ್ ದ ಟ್ರೆಮರ್ ಇನ್ ಹಿಸ್ ಫಾದರ್ಸ್ ವಾಯ್ಸ್. ಅವ್ರ ಮಾತುಗಳನ್ನು ಹೇಳುವಾಗ ಅವರಿಗೆ ಕೋಪ ಇರಲಿಲ್ಲ, ಒಳಗೆ ಒಂಥರ ದುಃಖ ಇತ್ತು, ಭಾವುಕರಾಗಿ ಈ ಮಾತುಗಳನ್ನ ಹೇಳಿರ್ತಾರೆ. ಸತೀಶನಿಗೇನಾದ್ರು ಕಿವಿ ಕೇಳಿಸ್ತಾ ಇತ್ತು ಅಂದರೆ ಅವ್ರ ಮಾತಿನಲ್ಲಿರ್ತಕ್ಕಂಥ ಈ ಟ್ರೆಮರ್ ಅಂದರೆ ಕಂಪನ, ನಡುಕ ಅಂತೆಲ್ಲ ಅರ್ಥ ಆಗುತ್ತೆ. ಅಷ್ಟೊಂದು ಭಾವುಕರಾಗಿ ಈ ಮಾತುಗಳನ್ನ ಹೇಳ್ತಾರೆ. ಆದರೆ ಸತೀಶನಿಗೆ ಕಿವಿ ಕೇಳಿಸಲ್ವಲ್ಲ. ಆಸ್ ಇಟ್ ವಾಸ್ ಹಿ ಓನ್ಲಿ ರೆಡ್ ಹಿಸ್ ಲಿಪ್ಸ್. ಅವ್ರ ತಂದೆ ಮಾತಾಡುವಾಗ ಅವರ ತುಟಿಗಳ ಮೂಮೆಂಟ್ ಮೇಲೆ ಏನು ಹೇಳಿದ್ರು ಅಂತ ಸತೀಶನಿಗೆ ಅರ್ಥ ಆಯಿತು. ಆದರೆ ಆ ಧ್ವನಿಯಲ್ಲಿರ್ತಕ್ಕಂಥ ದುಃಖ, ಆ ಭಾವನೆ ಸತೀಶನಿಗೆ ಗೊತ್ತಾಗಲಿಲ್ಲ. ಹಿ ಡಿಂಟ್ ರಿಪ್ಲೈ. ಆ ಮಾತಿಗೆ ಸತೀಶ್ ಏನು ಕೂಡ ಮಾರುತ್ರ ಕೊಡಲೇ ಇಲ್ಲ. ಅವತಾರ್ ನರೇನ್ ಪುಟ್ ಇಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಸೊ ಅವತಾರ್ ನರೇನ್ ಅವ್ರ ತಂದೆ ಏನಿದ್ರಲ್ಲ, ಇದುವರೆಗೆ ಬೈತಾ ಇದ್ರು, ಅವ್ನ ಚಿತ್ರ ಬಿಡಿಸಿದ್ದನ್ನೆಲ್ಲ ತಗೊಂಡು ಬಿಸಾಕ್ತಾ ಇದ್ರು. ಇವತ್ತು ಅವನ ಪಕ್ಕದಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ತಮ್ಮ ಕೈಯನ್ನ ಮಗನ ಭುಜದ ಮೇಲೆ ಇಡ್ತಾರೆ. ಭುಜದ ಮೇಲೆ ಕೈ ಇಡೋದು ಅಂದ್ರೆ ಸಪೋರ್ಟ್ ಮಾಡೋದು ಅಂತ ಅರ್ಥ ಆಗತ್ತೆ. ಅವಾಗ ಸತೀಶ್ ವಾಸ್ ಅನೇಬಲ್ ಟು ಬಿಲೀವ್. ಸತೀಶನಿಗೆ ನಂಬೋಕ್ಕಾಗಲೇ ಇಲ್ಲ. ಏನು ನಂಬೋಕ್ಕಾಗಲಿಲ್ಲ ನೋಡಿ, that his father was not angry with him for painting. ಪ್ರತಿ ಸಾರಿ ಏನು ಮಾಡ್ತಾ ಇದ್ರು, ಚಿತ್ರ ಬರೆಯುವಾಗ ಬಂದು ಗದರಿಸ್ತಾ ಇದ್ರು, ತಗೊಂಡು ಬಿಸಾಕ್ತಾ ಇದ್ರು. ಆದರೆ ಇವತ್ತು ಅವ್ರ ತಂದೆ ಕೋಪ ಮಾಡಿಕೊಳ್ತಾ ಇಲ್ಲ, ಪಕ್ಕದಲ್ಲೇ ಬಂದ್ಬಿಟ್ಟು ಭುಜದ ಮೇಲೆ ಕೈ ಇಟ್ಟಿದಾರಲ್ಲ, ಅದಕ್ಕೆ ಸತೀಶನಿಗೆ ನಂಬೋಕ್ಕಾಗಲೇ ಇಲ್ಲ. ಮೊಮೆಂಟ್ಸ್ ಲೇಟರ್ ಹಿಸ್ ಫಾದರ್ ಲೆಫ್ಟ್ ದ ರೂಮ್. ಮಗ ಚಿತ್ರ ಬಿಡಿಸೋದನ್ನ ಪಕ್ಕದಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರು. ಅವನು ಭುಜದ ಮೇಲೆ ಕೈ ಇಟ್ಟು ಸಪೋರ್ಟ್ ಕೂಡ ಮಾಡಿದ್ರು. ಹೀಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ರೂಮಿಂದ ಹೊರಗೆ ಹೋಗ್ತಾರೆ. ವೆನ್ ಹಿ ರಿಟರ್ನ್ಡ್ ಎ ಕಪಲ್ ಆಫ್ ಅವರ್ಸ್ ಲೇಟರ್, ಒಂದು 2-3 ಗಂಟೆ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ. His arms were full of paints, brushes of all shapes and size, and several rolls of drawing sheets. ಹೊರಗಡೆ ಹೋಗ್ಬಿಟ್ಟು ಏನು ತಗೊಂಡು ಬರ್ತಾರೆ ನೋಡಿ ಅವ್ರ ತಂದೆ. ಹಿಸ್ ಆರ್ಮ್ಸ್ ಫುಲ್ ಆಫ್ ಪೇಂಟ್ಸ್, ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಬಣ್ಣದ ಪೇಂಟ್ಗಳನ್ನ ತಗೊಂಡ್ಬಂದಿದ್ದಾರೆ. ಬ್ರಷಸ್ ಆಫ್ ಆಲ್ ಶೇಪ್ಸ್ ಆ್ಯಂಡ್ ಸೈಜ್, ಎಲ್ಲ ರೀತಿಯ ಶೇಪ್ ಮತ್ತು ಸೈಜಿನ ಬ್ರಷ್ಗಳನ್ನು ಕೂಡ ತಗೊಂಡು ಬಂದಿದ್ದಾರೆ. ಆ್ಯಂಡ್ ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸ್. ಈ ಚಿತ್ರ ಬಿಡಿಸೋದಕ್ಕೆ ಡ್ರಾಯಿಂಗ್ ಶೀಟ್ ಇರ್ತಾವಲ್ಲ, ಅಂಥ ಶೀಟ್ಗಳ ಸುಮಾರು ರೋಲ್ಗಳನ್ನು ತಗೊಂಬರ್ತಾರೆ. ಹಿ ಕೇರ್ಫುಲಿ ಸೆಟ್ ದೆಮ್ ಆನ್ ಸತೀಶ್ ಟೇಬಲ್. ಈ ಸತೀಶನ್ ರೂಮಲ್ಲಿ ಏನು ಟೇಬಲ್ ಇತ್ತಲ್ಲ, ನಿಧಾನಕ್ಕೆ ಅವ್ರ ತಂದೆ ತಂದು ಅವನ್ನೆಲ್ಲ ಇಡ್ತಾರೆ. ಇಷ್ಟು ದಿನ ಅವನು ಬರೆದಿರೋದನ್ನು ಕಿತ್ಕೊಂಡು ಬಿಸಾಕ್ತಾ ಇದ್ರು. ಇವತ್ತು ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ಅವ್ರ ತಂದೆನೇ ಈ ಬಣ್ಣಗಳು, ಬ್ರಷ್ಗಳು, ಪೇಪರ್ಗಳು ಎಲ್ಲ ತಂದ್ಬಿಟ್ಟು ಅವನಿಗೆ ಕೊಡ್ತಾರೆ. ಅವಾಗ ಸತೀಶಿನ ರಿಪ್ಲೈ ಹೇಗಿರ್ತದೆ ನೋಡಿ. ಪಿತಾಜಿ ಬಿಗ್ಯಾನ್ ಸತೀಶ್ ಸ್ಲೋಲಿ. ಇದನ್ನು ನೋಡಿದಾಗ ಸತೀಶನಿಗೆ ತನ್ನ ಕಣ್ಣು ತನಗೇ ನಂಬಕ್ಕಾಗ್ತಾ ಇರಲಿಲ್ಲ. His father nodded his head, a smile breaking at the corner of his mouth. ಮಗ ಈ ಥರ ಖುಷಿಯಾಗಿರೋದನ್ನು ನೋಡಿ ಅವ್ರ ತಂದೆಗೂ ಕೂಡ ತುಂಬ ಖುಷಿಯಾಗುತ್ತೆ. ಅವ್ರ ಮುಖದಲ್ಲಿ ಕೂಡ ಸ್ವಲ್ಪ ನಗು ಕಾಣಿಸುತ್ತೆ. ಆದರೆ ಆ ನಗು ಆ ತುಟಿಗಳಲ್ಲಿ ಮಾತ್ರ ಕಾಣಿಸುತ್ತೆ. ಹಿಸ್ ಐಸ್ ರಿಮೈನ್ಡ್ ಸ್ಯಾಡ್
ಮಗನ ಸಲುವಾಗಿ ಖುಷಿ ಪಡ್ತಾ ಇದ್ದಾರೆ. ಸ್ವಲ್ಪ ಮುಖದಲ್ಲಿ ನಗು ಕಾಣಿಸ್ತಾ ಇದೆ, ಆದರೆ ಮನಸ್ಸಲ್ಲಿ ಏನೋ ಒಂದು ದುಃಖ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಮಗನ ಸಂತೋಷಕ್ಕಾಗಿ ತಾವೇ ಚೇಂಜ್ ಆಗ್ತಾರೆ. ಅವನು ಯಾವ್ದು ಇಷ್ಟಪಡ್ತಾ ಇದ್ನೋ ಅದನ್ನೇ ತಂದ್ಬಿಟ್ಟು ಅವ್ರ ತಂದೆ ಕೊಡ್ತಾರೆ. ದೇ ಆರ್ ಫಾರ್ ಯು ಸತೀಶ್. ಅವ್ರ ತಂದೆ ಇವೆಲ್ಲ ತಂದಿಟ್ಬಿಟ್ಟು ಮಗನಿಗೆ ಹೇಳ್ತಾ ಇದ್ದಾರೆ, ಇವೆಲ್ಲ ನಿನಗೇನೆ. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ಈ ಆರ್ಟ್ ಅಂತಂದರೆ ಈ ಕಲೆಗೆ, ಚಿತ್ರಕಲೆಗೆ ಕೆಲವೊಂದು ಶಾಲೆಗಳು, ಕಾಲೇಜ್ಗಳು ಎಲ್ಲ ಇರ್ತವೆ. ಅಂಥ ಒಂದು ಶಾಲೆಯಲ್ಲಿ ನಿನಗೆ ಅಡ್ಮಿಷನ್ ಮಾಡಿಸ್ತೀನಿ. ಯು ವಿಲ್ ಲರ್ನ್ ಆರ್ಟ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೂಸನ್ ಫೀಲ್ಡ್. ನೀನಲ್ಲಿ ತುಂಬ ಚೆನ್ನಾಗಿ ಈ ಡ್ರಾಯಿಂಗನ್ನು ಕಲ್ತ್ಬಿಡು, ಅದೇ ಫೀಲ್ಡಲ್ಲಿ ನಿನ್ನ ಜೀವನನ ನೀನು ಮುಂದುವರಿಸು ಅಂತ ಅವ್ರ ತಂದೆ ಹೇಳ್ತಾರೆ. ಈ ಮಾತುಗಳನ್ನ ಕೇಳಿದಾಗ ಸತೀಶ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ತಂದೆ ಈ ಮಾತನ್ನು ಹೇಳಿದಾಗ ಸತೀಶನ ಕಣ್ಗಳಲ್ಲಿ ಒಂಥರ ನೀರು ತುಂಬ್ಕೊಂಡು ಬಿಡ್ತದೆ. ಆ್ಯಂಡ್ ಹಿ ಡಿಡ್ ಆ್ಯನ್ ಅನ್ಕ್ಯಾರೆಕ್ಟರಿಸ್ಟ್ ಥಿಂಗ್. ಅವ್ರ ತಂದೆ ಇವನ್ನೆಲ್ಲ ತಂದು ಕೊಟ್ಟಿರೋದು ನೋಡ್ಬಿಟ್ಟು ಇವನು ಕೂಡ ತುಂಬ ಭಾವುಕನಾಗ್ತಾನೆ. ಅವಾಗ ಏನು ಮಾಡ್ತಾನೆ ನೋಡಿ, ಹಿ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ತಮ್ಮ ತಂದೆನ ಹೋಗ್ಬಿಟ್ಟು ಬಿಗಿಯಾಗಿ ಅಪ್ಕೊಳ್ತಾನೆ. ಹಿಸ್ ಹಾರ್ಟ್ ಫುಲ್ ಆಫ್ ಲವ್ ಫಾರ್ ಹಿಸ್ ಸ್ಟರ್ನ್ ಫಾದರ್. ಇವಾಗ ಅವ್ರ ತಂದೆ ಬಗ್ಗೆ ಅವನ ಮನಸ್ಸಿನಲ್ಲಿ ತುಂಬ ಪ್ರೀತಿ ಹುಟ್ಕೊಂಡಿದೆ. ಸ್ಟರ್ನ್ ಫಾದರ್ ಅಂತಿದೆ ನೋಡಿ. ಸ್ಟರ್ನ್ ಅಂದರೆ ತುಂಬ ನಿಷ್ಠೂರವಾಗಿರ್ತಕ್ಕಂಥವ್ರು, ತುಂಬ ಕಠಿಣವಾಗಿರ್ತಕ್ಕಂಥವ್ರು. ಸಾಮಾನ್ಯವಾಗಿ ಇವ್ರ ತಂದೆ ಹಾಗೆ ಅನ್ನಿಸ್ತಾ ಇದ್ರು. ಇವನ್ ಚಿತ್ರ ಬರಿತಾ ಇದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ, ತಗೊಂಡೋಗಿ ಬಿಸಾಕ್ತಾ ಇದ್ರು. ಹಾಗಾಗಿ ಅವ್ರ ತಂದೆ ಮಾಡೋದು ಸತೀಶನಿಗೆ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಇವತ್ತು ಅವರೇ ಎಲ್ಲವನ್ನ ತಂದು ಕೊಟ್ಟಾಗ ತುಂಬ ಭಾವುಕನಾಗ್ತಾನೆ. ಓಡ್ ಹೋಗ್ಬಿಟ್ಟು ತಂದೆನ ತಪ್ಕೊಳ್ತಾನೆ. Who had at last accepted that his destiny lay in canvas and ಪೇಂಟ್. ಸತೀಶನಿಗೆ ಇವಾಗ ಖುಷಿ ಆಯಿತು. ಯಾಕೆಂದರೆ ಕೊನೆಗೂ ಕೂಡ ಇವನಿಗೆ ಏನು ಇಷ್ಟನೋ ಅದನ್ನು ಅವ್ರ ತಂದೆಯವರು ಒಪ್ಕೊಳ್ತಾರೆ. ಡೆಸ್ಟಿನಿ ಲೇ ಇನ್ ಕ್ಯಾನ್ವಾಸ್ ಆ್ಯಂಡ್ ಪೇಂಟ್ ಅಂತಿದೆ ನೋಡಿ. ಅಂದರೆ ಡೆಸ್ಟಿನಿ ಅಂತಂದರೆ ಹಣೆ ಬರಹ, ಅದೃಷ್ಟ ಅಂತ ನಮಗಿಲ್ಲಿ ಅರ್ಥ ಬರ್ತದೆ. ಅಂದರೆ ಸತೀಶ್ ಗುಜ್ರಾಲ್ ಅವ್ರ ಜೀವನ ಈ ಕ್ಯಾನ್ವಾಸ್ ಮತ್ತು ಪೇಂಟಲ್ಲೇ ಇದೆ ಅಂತ ಅಂದ್ಕೊಂಡಿದ್ರು. ಅದನ್ನು ಇವಾಗ ಅವ್ರ ತಂದೆ ಕೂಡ ಒಪ್ಕೊಂಡ್ರಲ್ಲ, ಅವಾಗ ಸತೀಶನಿಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಅವ್ರ ತಂದೆ ತಮ್ಮ ಮಗನನ್ನು ಕರ್ಕೊಂಡು ಒಂದು ಆರ್ಟ್ಸ್ ಶಾಲೆಗೆ, ಕಾಲೇಜ್ಗೆ ಸೇರಿಸ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಸತೀಶ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿದಿನ್ ಎ ಶಾರ್ಟ್ ಟೈಮ್ ಹಿ ಲರ್ನ್ಡ್ ಮೋರ್ ದ್ಯಾನ್ ಜಸ್ಟ್ ಪೇಂಟಿಂಗ್. ಇಲ್ಲಿವರೆಗೆ ಬರೀ ಪೇಂಟಿಂಗ್ ಮಾಡ್ತಾ ಇದ್ದ. ಯಾವಾಗ ಅಲ್ಲಿ ಕಾಲೇಜ್ಗೆ ಸೇರ್ಕೊಂಡು, ಆ ಸ್ಕೂಲ್ಗೆ ಸೇರ್ಕೊಂಡು ಅಲ್ಲಿ ಇನ್ನೂ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಲರ್ನ್ಡ್ ಅಬೌಟ್ ಲೈಫ್. ಈ ಚಿತ್ರ ಬಿಡಿಸೋದಷ್ಟೇ ಅಲ್ಲ, ಈ ಜೀವನದ ಬಗ್ಗೆನೂ ಕೂಡ ತುಂಬ ವಿಷಯಗಳನ್ನು ಸತೀಶ್ ಕಲ್ಕೊಳ್ತಾನೆ. ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ಲಿ ನೋನ್ ಆಸ್ ಸತೀಶ್ ಗುಜ್ರಾಲ್. ಇಲ್ಲಿವರೆಗೆ ನಾವು ಸತೀಶ್ ಅಂತ ಏನು ಹೇಳ್ತಾ ಇದ್ವಿ, ಯಾವ ಹುಡುಗನ ಬಗ್ಗೆ ಸ್ಟೋರಿನ ಕೇಳ್ತಾ ಇದ್ವಿ, ಅವರು ಬೇರೆ ಯಾರು ಅಲ್ಲ, ಇವಾಗ ಸುಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ ಸತೀಶ್ ಗುಜ್ರಾಲ್ ಅವರೇ. ಅವರ ಒಂದು ಬಾಲ್ಯದ ಕಥೆಯನ್ನು ಇಲ್ಲಿವರೆಗೆ ನಾವು ನೋಡ್ಕೊಂಬಂದ್ವಿ. ಹೀಗೆ ತುಂಬ ಕಷ್ಟಗಳಿದ್ರು ಕೂಡ, ಕಿವಿ ಕೇಳಿಸ್ತಾ ಇದ್ರು ಕೂಡ ಅವರು ಎದೆಗೊಂದದೆ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಹಾಗಾದರೆ ಇಷ್ಟೆಲ್ಲ ಕುಂದುಕೊರತೆಗಳಿದ್ರೂ ಕೂಡ ಅವರು ಏನು ಸಾಧನೆ ಮಾಡಿದ್ರು ಅನ್ನೋದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಾವು ನೋಡ್ತೀವಿ. ಸತೀಶ್ ಗುಜ್ರಾಲ್ ಈಸ್ ಅಮಂಗ್ ದ ಫಾರ್ ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ನಮ್ಮ ಭಾರತ ದೇಶದ ಸುಪ್ರಸಿದ್ಧ ಕಲಾವಿದರಲ್ಲಿ ಈ ಸತೀಶ್ ಗುಜ್ರಾಲ್ ಅವರು ಕೂಡ ಒಬ್ಬರು. ಹಿ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್ ಹೂ ಈಸ್ ಅಕಂಪ್ಲಿಷ್ಡ್ ಇನ್ ಸೆವೆರಲ್ ಆರ್ಟ್ ಫಾರ್ಮ್ಸ್. ಇಲ್ಲಿ ಬರೀ ಅವರು ಚಿತ್ರಕಲೆಯನ್ನು ಮಾತ್ರ ಮಾಡ್ತಾ ಇಲ್ಲ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈ ಕಲೆಗಳಲ್ಲಿ ಕೂಡ ಪರಿಣಿತರಾಗಿದ್ದರು. ಅದು ಯಾವ್ದ್ಯಾವ್ದು ನೋಡಿ, ಲೈಕ್ ಪೇಂಟಿಂಗ್, ಈ ಚಿತ್ರಕಲೆ ಅಂತೂ ಮಾಡ್ತಾನೆ ಇದ್ರು. ಸ್ಕಲ್ಪ್ಚರ್ ಅಂತಂದರೆ ಶಿಲ್ಪಕಲೆ, ಆ್ಯಂಡ್ ಆರ್ಕಿಟೆಕ್ಚರ್ ಅಂದರೆ ವಾಸ್ತುಕಲೆ ಅಂತ ಹೇಳ್ಬೋದು. ಈ ಮನೆಗಳನ್ನೆಲ್ಲ ಡಿಸೈನ್ ಮಾಡ್ತಾ ಇದ್ರಲ್ಲ, ಅದರಲ್ಲೆಲ್ಲ ಇವರು ತುಂಬ ಎಕ್ಸ್ಪರ್ಟ್ ಆಗ್ತಾರೆ. ಸತೀಶ್ ಗುಜ್ರಾಲ್ ಈಸ್ ಆಲ್ಸೋ ಎ ರೈಟರ್. ಅವರು ಪೇಂಟರ್ ಆಗಿದ್ರು, ಸ್ಕಲ್ಪ್ಟರ್ ಆಗಿದ್ರು, ಹಾಗೆ ಆರ್ಕಿಟೆಕ್ಚರ್ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಇವರೊಬ್ಬರು ರೈಟರ್ ಕೂಡ. ಪುಸ್ತಕಗಳನ್ನು ಕೂಡ ಸತೀಶ್ ಗುಜ್ರಾಲ್ ಅವರು ಬರೆದಿದ್ದಾರೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಅವರು ಎಷ್ಟು ಫೇಮಸ್ ಅನ್ನೋದು ನಮಗೆ ಗೊತ್ತಾಗತ್ತೆ. Exhibitions of his works have been held all over the world. ಅವರು ಬರೆದಿರ್ತಕ್ಕಂಥ ಚಿತ್ರಗಳಿರ್ಬೋದು, ಅವರು ಮಾಡಿರ್ತಕ್ಕಂಥ ಕಲಾಕೃತಿಗಳಿರ್ಬೋದು, ಇವೆಲ್ಲ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಆ್ಯಂಡ್ ಡಿಸ್ಪ್ಲೇಡ್ ಇನ್ ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ಸ್ ಲೈಕ್, ಜಗತ್ತಿನಲ್ಲಿರ್ತಕ್ಕಂಥ ಸುಪ್ರಸಿದ್ಧ ಈ ವಸ್ತು ಸಂಗ್ರಹಾಲಯಗಳು, ಮ್ಯೂಸಿಯಮ್ಸ್ ಅಂತ ಕರಿತಿರಲ್ಲ, ಅಲ್ಲೆಲ್ಲ ಇವರು ಬರೆದಿರ್ತಕ್ಕಂಥ ಚಿತ್ರಗಳನ್ನು, ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಎಲ್ಲೆಲ್ಲಿ ನೋಡಿ, ದ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್.
ನ್ಯೂಯಾರ್ಕ್ನಲ್ಲಿರುವಂಥ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ಅಂತಿದೆ. ಅಲ್ಲಿ ಇವರು ಬರೆದಿರ್ತಕ್ಕಂಥ ಕಲಾಕೃತಿಗಳು ನಮಗೆ ನೋಡೋಕೆ ಸಿಗ್ತವೆ. ಆಮೇಲೆ ದ ಹಿರೋಸಿಮಾ ಕಲೆಕ್ಷನ್ಸ್ ವಾಷಿಂಗ್ಟನ್ನಲ್ಲಿರುವ ಹಿರೋಸಿಮಾ ಕಲೆಕ್ಷನ್ ಅನ್ನುವಂಥ ಈ ಮ್ಯೂಸಿಯಂ ಇದೆ. ಅಲ್ಲಿ ಕೂಡ ಇವರು ಕಲಾಕೃತಿಗಳು ನಮಗೆ ನೋಡೋಕೆ ಸಿಗ್ತವೆ. ಅದಲ್ಲದೆ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನ್ಯೂ ಡೆಲ್ಲಿ, ಈ ನ್ಯೂ ಡೆಲ್ಲಿನಲ್ಲಿರುವಂಥ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಲ್ಲಿ ಕೂಡ ಇವರು ಬರೆದಿರ್ತಕ್ಕಂಥ ಕಲಾಕೃತಿಗಳಿದ್ದಾವೆ. ಹಿ ಹ್ಯಾಸ್ ಪಬ್ಲಿಷ್ಡ್ 4 books. ಇದ್ರ ಜೊತೆಗೆ ಅವರು 4 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ ಆಫ್ ಹಿಸ್ ವರ್ಕ್ಸ್ ಇನ್ ವೇರಿಯಸ್ ಆರ್ಟ್ಸ್. ಈ ಕಲೆಗೆ ಸಂಬಂಧಪಟ್ಟಂಗೆ ಅವರು 4 ಪುಸ್ತಕಗಳನ್ನ ಬರೆದಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಅವ್ರು ಎಂಥ ಮಹಾನ್ ಸಾಧಕರು ಅನ್ನೋದು ನಮಗೆ ಗೊತ್ತಾಗತ್ತೆ. ಇದೆಲ್ಲ ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಕೆಲವೊಂದು ಅವಾರ್ಡ್ಗಳು ಕೂಡ ಸಿಕ್ಕಿದ್ದಾವೆ. ಅವು ಯಾವುವು ನೋಡಿ. He was awarded the Order of the Crown for the best architecture design of 20th century for his design of the Belgium Embassy in New Delhi. ಈ ನ್ಯೂ ಡೆಲ್ಲಿನಲ್ಲಿರ್ತಕ್ಕಂಥ ಬೆಲ್ಜಿಯಂ ಎಂಬೆಸಿ ಇದೆ. ಇಲ್ಲಿ ಎಂಬೆಸಿ ಅಂತಂದರೆ ದೂತಾವಾಸ ಅಂತ ಕರಿತೀವಿ. ಆ ದೂತಾವಾಸದ ಕಟ್ಟಡ ಏನಿದೆ ಅದನ್ನು ಡಿಸೈನ್ ಮಾಡಿದವರು ಈ ಸತೀಶ್ ಗುಜ್ರಾಲ್ ಅವರು. ಅದು ಎಷ್ಟೊಂದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಆರ್ಡರ್ ಆಫ್ ದ ಕ್ರೌನ್ ಪ್ರಶಸ್ತಿ ಸಿಕ್ಕಿದೆ. ಈ ಆರ್ಡರ್ ಆಫ್ ದ ಕ್ರೌನ್ ಪ್ರಶಸ್ತಿ ಎಲ್ಲಿದು ಅಂತ ತಾವು ಕನ್ಫ್ಯೂಷನ್ ಮಾಡ್ಕೋಬಹುದು. ಈ ಬೆಲ್ಜಿಯನ್ ಎಂಬೆಸಿ ಇದೆಲ್ಲ ಆ ಬೆಲ್ಜಿಯಂ ದೇಶದಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅಲ್ಲಿರ್ತಕ್ಕಂಥ ಅತ್ಯುನ್ನತ ಗೌರವ ಪ್ರಶಸ್ತಿ ಅಂತ ನಾವು ಹೇಳ್ಬೋದು. ಅವರು ಈ ಬೆಲ್ಜಿಯನ್ ಎಂಬೆಸಿ ಬಿಲ್ಡಿಂಗ್ನ ಡಿಸೈನ್ ಏನು ಮಾಡಿದ್ರಲ್ಲ ಅದನ್ನು ನೋಡಿಬಿಟ್ಟು ಆ ಬೆಲ್ಜಿಯಂ ದೇಶದವರು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಆಲ್ಸೋ ಬೀನ್ ಆನರ್ಡ್ ವಿತ್ ದ ಪದ್ಮವಿಭೂಷಣ್. ಅವರಿಗೆ ನಮ್ಮ ಭಾರತ ದೇಶದ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಷ್ಟೆಲ್ಲ ಅವರ ಸಾಧನೆಗಳನ್ನು ತಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ ಕ್ವಶನನ್ನು ಕೇಳ್ತಾ ಇರ್ತಾರೆ. ಇನ್ನು ಈ ಪಾಠದ ಕೊನೆ ಲೈನ್ ಇದೆ ನೋಡಿ, ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಂಗ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಏನಿದೆ ನೋಡಿ. ಹಿಸ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆಂಪಲ್ ಪ್ರೂಫ್. ಈ ಸತೀಶ್ ಗುಜ್ರಾಲ್ ಅವರ ಒಂದು ಸಾಧನೆಯ ಜೀವನ ಇಟ್ ಈಸ್ ಅನ್ ಆಂಪಲ್ ಪ್ರೂಫ್ ಅಂತ ಹೇಳ್ತಾ ಇದ್ದಾರೆ. ಆಂಪಲ್ ಅಂತಂದರೆ ಸಾಕಷ್ಟು ಅಂತ. ಇದು ಒಂದಕ್ಕೆ ಪ್ರೂಫ್. ಏನಕ್ಕೆ ಪ್ರೂಫ್ ನೋಡಿ. ದ್ಯಾಟ್ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಫಿಸಿಕಲ್ ಡಿಸೆಬಿಲಿಟಿ ಅಂದರೆ ಅಂಗವಿಕಲತೆ ಅಂತ ಕರಿತೀವಿ. ಈ ಕಣ್ಣು ಕಾಣದೇ ಇರ್ಬೋದು, ಕೈ ಇಲ್ಲದೆ ಇರ್ಬೋದು, ಕಾಲು ಇಲ್ಲದೆ ಇರ್ಬೋದು, ಕಿವಿ ಕೇಳಿಸದೇ ಇರ್ಬೋದು. ಹೀಗೆ ಈ ಫಿಸಿಕಲ್ ಡಿಸೆಬಿಲಿಟಿ ಏನಿರ್ತದೆ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಈ ಫಿಸಿಕಲ್ ಡಿಸೆಬಿಲಿಟಿ ಅನ್ನೋದು ಈ ಸಾಧನೆಗೆ ಯಾವುದೇ ಅಡ್ಡಿಯನ್ನು ಉಂಟು ಮಾಡಲ್ಲ. ಯಾರು ಬೇಕಾದರೂ ಕೂಡ ಸಾಧನೆ ಮಾಡಬಹುದು ಅನ್ನೋದನ್ನು ಈ ಸತೀಶ್ ಗುಜ್ರಾಲ್ ಅವರ ಜೀವನ ನಮಗೆ ತೋರಿಸಿಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಎಕ್ಸಾಮಿನೇಷನಲ್ಲಿ ಕ್ವಶನನ್ನು ಕೇಳ್ತಾರೆ. ಈ ಸೆಂಟೆನ್ಸನ್ನು ಕೊಟ್ಬಿಟ್ಟು ಜಸ್ಟಿಫೈ ವಿತ್ ರೆಫರೆನ್ಸ್ ಟು ದ ಸತೀಶ್ ಗುಜ್ರಾಲ್ಸ್ ಲೈಫ್ ಅಂತ ಕೊಟ್ಟರೆ ಅಲ್ಲಿ ಸತೀಶ್ ಗುಜ್ರಾಲ್ ಅವರಿಗೆ ಏನು ಸಮಸ್ಯೆ ಇತ್ತು, ಯಾವ ಒಂದು ಫಿಸಿಕಲ್ ಡಿಸೆಬಿಲಿಟಿ ಇತ್ತು, ಅದಿದ್ರೂ ಕೂಡ ಅವ್ರು ಏನೇನು ಸಾಧನೆ ಮಾಡಿದರು ಅನ್ನೋದನ್ನು ತಾವು ಇದಕ್ಕೆ ಆನ್ಸರ್ ಆಗಿ ಬರೀಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಒಂದು ಬೇರೆ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.